ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ ನಿಯಮ 7(5) ಪ್ರಕಾರ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು ಮಂಡಿಸಿರುವ ಡಾಕ್ಟರ್ ಯತೀಂದ್ರ ಎಸ್ ಸಭಾನಾಯಕರು ಅನುಮೋದಿಸಿರುವ ಮೊದಲನೇ ಪ್ರಸ್ತಾವಕ್ಕೆ ಸದನವು ಅಂಗೀಕಾರ ನೀಡಿರುವುದರಿಂದ ಶ್ರೀ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಚುನಾಯಿಸಲ್ಪಟ್ಟಿದ್ದಾರೆಂದು ಘೋಷಿಸುತ್ತೇನೆ ಮತ್ತು ಶ್ರೀ ಸಲೀಂ ಅಹಮದ್ ಅವರನ್ನು ಅಭಿನಂದಿಸುತ್ತೇನೆ. ಮಾನ್ಯ ಸಭಾನಾಯಕರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ಪ್ರಸ್ತಾವವನ್ನು ಮಂಡಿಸಿದವರು ಹಾಗೂ ಪ್ರಸ್ತಾವವನ್ನು ಅನುಮೋದಿಸಿದವರು ಶ್ರೀ ಸಲೀಂ ಅಹಮದ್ ಅವರನ್ನು ಸಭಾಪತಿಯವರ ಸ್ಥಾನಕ್ಕೆ ಕರೆತರಲು ಕೋರುತ್ತೇನೆ. ಬನ್ನಿ, ನೀವು ಬರ್ಬೇಕು, ಬನ್ನಿರಿ. ಅಲ್ಲಿ ಮಾತಾಡಿದ ಅವಾಗ ನೀವು ಹೋಗ್ಬೇಕು ಸರ್. ಇಲ್ಲ ಹೋಗ್ಬೇಕು, ಬನ್ನಿ. ಇಲ್ಲ ಹೋಗ್ಬೇಕು. ಸಭಾ ನಡವಳಿಕೆ ಸರ್, ಸಭಾ ನಡವಳಿಕೆ. ನಾನು ಹೇಳೋದು ಹೇಳಿದ್ದೀರಪ್ಪ, ನಿಮ್ಮ ಇಷ್ಟ. ಸಭಾ ನಡವಳಿಕೆ ಸರ್. ಬನ್ನಿ ಸರ್, ನೀವು ಅವ್ರು ಬಿಡಿ, ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಸರ್, ಈಗ ಬನ್ನಿ, ಬನ್ನಿ ನೀವು ಈ ಕಡೆ ಬನ್ನಿ ಸರ್. ಹಾಂ ಬನ್ನಿ, ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ, ಅಭಿನಂದನೆಗಳು ಮತ್ತೊಮ್ಮೆ. ಒಂದು ನಿಮಿಷ. ಈಗ ಸಭಾಪತಿ ನೂತನ ಸಭಾಪತಿಯವರಾಗಿ ಪೀಠಾಲಂಕಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸತಕ್ಕಂಥ ಸದಸ್ಯರು ದಯಮಾಡಿ ಮಾತಾಡಬಹುದು. ಬನ್ನಿ ಸರ್. ಥ್ಯಾಂಕ್ ಯು. ಈಗ ಮೊದಲಿಗೆ ಇವತ್ತಿನ ನೂತನವಾಗಿ ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೇವೆ. 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಯಾರಿಗೂ ಗೊತ್ತಿಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೇವೆ, ನೀವು ಯಾರಿಗೂ ಗೊತ್ತಿಲ್ಲ. ನೂತನವಾಗಿ 4 ಜನದಲ್ಲಿ ಒಬ್ಬರು ಕೋರ್ಟ್ ಬಂದಿದ್ದಾರೆ. 4 ಜನದಲ್ಲಿ ಒಬ್ಬರು ಕೋರ್ಟ್